ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ ರೈತರು ಒಂದು ವಾರದಿಂದ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಮಾಡದೇ ಇರುವುದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿದ್ಯುತ್ ಪೂರೈಕೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದ್ದು ರೈತರು ಧರಣಿ ನಡೆಸ್ತಾ ಇದ್ದಾರೆ. ಈ ಕೂಡಲೇ ವಿದ್ಯುತ್ ಸಮರ್ಪಕವಾಗಿ ನೀಡುವಂತೆ ಆಗ್ರಹಿಸಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಂಗಮದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ಈ ರಾಜ್ಯದಲ್ಲಿ ದುಷ್ಟ ಶಕ್ತಿಗಳು ಸಮಾಜವನ್ನ ಒಡೆಯುತ್ತಿದ್ದಾರೆ. ಹೀಗಾಗಿ ನಾವು ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಈ ಸಭೆಗೆ ಸಮುದಾಯದ ನೂರಾರು ವಕೀಲರು ಬಂದಿದ್ದಾರೆ. ಒಡೆದ ಮನಸ್ಸುಗಳನ್ನ ಕಟ್ಟುವ ಕೆಲಸ ಆಗಬೇಕಾಗಿದೆ ಎಂದರು. ಇಡೀ ರಾಜ್ಯದ ಉದ್ದಗಲಕ್ಕೂ ಮಹಾಸಂಗಮ ಮಾಡಬೇಕಾಗಿದೆ. ಎಷ್ಟೋ ಜನರಿಗೆ ಈ ಸಮಾವೇಶದ ಉದ್ದೇಶವೇ ಅರ್ಥ ಆಗ್ತಿಲ್ಲ. ನಾನು ನಾಯಕನಾಗಲು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಂದು ರೇಣುಕಾಚಾರ್ಯ ಗುಡುಗಿದ್ರು. ಎಲ್ಲ ಸಮಾಜದ ಸಹಕಾರದಿಂದಲೇ ಯಡಿಯೂರಪ್ಪ ಸಿಎಂ ಆಗಿದ್ದು ಸಮುದಾಯದ 9 ಜನ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಯಾರಿಗೂ ಪೂರ್ಣ ಪ್ರಮಾಣದ ಅಧಿಕಾರವನ್ನ ನಡೆಸೋದಕ್ಕೆ ಬಿಡಲಿಲ್ಲ ಅಂತ ಕಿಡಿಕಾರಿದ್ರು. ಏಪ್ರಿಲ್ ತಿಂಗಳಲ್ಲಿ ದಾವಣಗೆರೆಯಲ್ಲಿ 5 ಲಕ್ಷ ಜನ ಸೇರಿ ಬೃಹತ್ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ರು. ಬೆಂಗಳೂರು ವಿವಿ ಶೈಕ್ಷಣಿಕ ಸಂಶೋಧನೆ ಕಟ್ಟಡಕ್ಕೆ ಡಿಸಿಎಂ ಡಿಕೆಶಿ ಶಂಕುಸ್ಥಾಪನೆ ನೆರವೇರಿಸಿದ್ರು. ಜ್ಞಾನಭಾರತಿ ಆವರಣದಲ್ಲಿ ಸಂಶೋಧನಾ ಕಟ್ಟಡ ತಲೆ ಎತ್ತಲಿದ್ದು ಸುಮಾರು 58 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಗೊಳ್ಳಲಿದೆ. ಪಿಎಂ ಉಷಾ ಯೋಜನೆ ಅಡಿಯಲ್ಲಿ ಕಟ್ಟಡಕ್ಕೆ ಅನುದಾನ ರಿಲೀಸ್ ಆಗಿದೆ. ಸಂಶೋಧನೆ ಅಧ್ಯಯನಕ್ಕೆ ನೂತನ ಕಟ್ಟಡ ಅನುಕೂಲವಾಗಲಿದ್ದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸ್ಥಳೀಯ ಶಾಸಕ ಮುನಿರತ್ನ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರು ವಿವಿ ಶೈಕ್ಷಣಿಕ ಸಂಶೋಧನೆ ಕಟ್ಟಡಕ್ಕೆ ಡಿಸಿಎಂ ಡಿಕೆಶಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ವಿವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಡಿಸಿಎಂ ಡಿಕೆಶಿಗೆ ಸನ್ಮಾನ ಮಾಡಿದ್ದು, ಸನ್ಮಾನದ ವೇಳೆ ಡಿಕೆ ಶಿವಕುಮಾರ್ಗೆ ವಿದ್ಯಾರ್ಥಿಗಳು ಜೈಕಾರ ಹಾಕಿದ್ದಾರೆ. ಮುಂದಿನ ಸಿಎಂ ಡಿಕೆ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರಕ್ಕೆ ಬಂದಿದ್ದ ಪತಿ ಪತ್ನಿ ಗಂಡು ಮಗುನ ಕಿಡ್ನಾಪ್ ಮಾಡಲಾಗಿದೆ. ಬೆಂಗಳೂರು ಮೂಲದ ನಿಶಾಂತ್ ಕುಟುಂಬ ಭಾನುವಾರ ಬಂಡೀಪುರದಲ್ಲಿ ಕಂಟ್ರಿ ಕ್ಲಬ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು. ರೆಸಾರ್ಟ್ನಲ್ಲಿ ಲಗೇಜ್ ಇಟ್ಟು ಆಚೆ ಕಾರಿನಲ್ಲಿ ಹೋಗುವಾಗ ಏಕಾಏಕಿ ಬಂದ ಹಂತಕರು ಕಿಡ್ನಾಪ್ ಮಾಡಿದ್ದಾರೆ. ಇನ್ನು ಸಾಲಕ್ಕೆ ಹೆದರಿ ಕುಟುಂಬದ ಜೊತೆಗೆ ಬಂಡೀಪುರಕ್ಕೆ ನಿಶಾಂತ್ ಬಂದಿದ್ದಾರೆ. ಬಿಬಿಎಂಪಿ ನೌಕರರು ಇಂಥ ಖಾಸಗಿ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿದ್ರಂತೆ. ರಾತ್ರಿ ಸಾಲಗಾರರು ನಿಶಾಂತ್ ಫ್ಯಾಮಿಲಿನ ಕಿಡ್ನಾಪ್ ಮಾಡಿದ್ದಾರೆ. ಇನ್ನು ಕಿಡ್ನಾಪ್ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೆಸಾರ್ಟ್ ಒಳಗೆ ಬಂದು ನಿಶಾಂತ್ ಕುಟುಂಬ ಇರೋದನ್ನ ಕನ್ಫರ್ಮ್ ಮಾಡಿದ್ದ ಗ್ಯಾಂಗ್ ರೆಸಾರ್ಟ್ನಿಂದ ಆಚೆ ಬರ್ತಾ ಇದ್ದಂತೆ ಥೇಟ್ ಫಿಲ್ಮ್ ಶೈಲಿಯಲ್ಲಿ ಅಟ್ಯಾಕ್ ಮಾಡಿ ಫ್ಯಾಮಿಲಿಯನ್ನ ಕಿಡ್ನಾಪ್ ಮಾಡಿದ್ದಾರೆ. ತಮಿಳುನಾಡು, ಕೇರಳ ಹಾಗೂ ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆ ಸರ್ಚಿಂಗ್ ಮಾಡಲಾಗ್ತಾ ಇದ್ದು ಲೊಕೇಶನ್ ಮೂಲಕ ಕುಟುಂಬವನ್ನ ತೀವ್ರ ಹುಡುಕಾಟ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಎಸ್ಪಿ ಕವಿತಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.